ಎಳೆ ದಾರ, ನಂಬರ್ ನೀಡಲ್, ಫ್ಲವರ್ ಬೀಡ್ಸ್. ನೀವು ಯಾವ ಥರ ಬೀಡ್ಸ್ ಬೇಕಾದ್ರೂ ತೊಗೊಳ್ಬೋದು, ರೌಂಡ್ ಯಾವ ಥರ ಬೇಕಾದ್ರೂ ತೊಗೊಳ್ಬೋದು. ನಾನು ಫ್ಲವರ್ ಬೀಡ್ ತೊಗೊಂಡಿದ್ದೀನಿ. ಈಗ ಡಿಸೈನ್ನ ಹೇಗೆ ಮಾಡೋದು ಅಂತ ನೋಡುವ. ನಾವಿಲ್ಲಿ ಫಸ್ಟಿಗೆ ಇಲ್ಲಿ ನಾಟ್ ಮಾಡಿಕೊಂಡು ಇಲ್ಲಿಗೆ ನಾವು ಗಂಟು ಹಾಕ್ಕೊಂಡು ಫಸ್ಟಿಗೆ ನಾವು ಲಾಕ್ ಮಾಡ್ಕೊಬೇಕು. ಮತ್ತೆ ಒಂದು ಅದರ ಪಕ್ಕನೇ ಇನ್ನೊಂದು ಸಿಂಗಲ್ ಲಾಕ್ ಮಾಡ್ಕೊಳ್ಬೇಕು. ಮತ್ತು ನಾವು ದಾರನ ಮೇಲೆ ಮಾಡಿಕೊಂಡು ಈ ಥರ ಫ್ಲವರ್ ಬೀಡ್ ತಗೊಂಡು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಬೀಡ್ ಎಲ್ಲಿಗೆ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಿಕೊಳ್ಬೇಕು. ಬೀಡ್ ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ ನಾವು ಲಾಕ್ ಮಾಡಿಕೊಳ್ಬೇಕು. ಲಾಕ್ ಮಾಡಿದ್ಮೇಲೆ ಮತ್ತೆ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ತಗೊಂಡು ಬೀಡ್ ಲಾಕ್ ಮಾಡಿಬಿಟ್ಟು ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಿಕೊಳ್ಬೇಕು. ಇಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ಮತ್ತೆ ದಾರನ ಮೇಲೆ ಮಾಡಿಬಿಟ್ಟು ಮತ್ತೊಂದು ಬೀಡನ್ನ ತಗೊಂಡು ಬೀಡ್ ಲಾಕ್ ಮಾಡಿಬಿಟ್ಟು ಮತ್ತೆ ಬಟ್ಟೆಯಲ್ಲಿ ಬರ್ತಲಿಗೆ ನೋಡಿ ನಾವು ಬಟ್ಟೆಗೆ ಲಾಕ್ ಮಾಡಿಕೊಳ್ಬೇಕು. ಮತ್ತು ಇದೇ ರೀತಿ ಇನ್ನೂ 2 ಬೀಡ್ಗಳನ್ನು ಹಾಕಿ ಲಾಕ್ ಮಾಡಿಕೊಳ್ಬೇಕು. ನಾಲ್ಕು ಬೀಡ್ ಆಯಿತು. ಇನ್ನು 5ನೇ ಬೀಡನ್ನ ಹಾಕೊಳ್ಳುವ. 5 ಬೀಡ್ ಹಾಕಿ ಇಲ್ಲಿ ಬರ್ತಲಿಗೆ ನೋಡಿ ನಾವು ಲಾಕ್ ಮಾಡಿಕೊಳ್ಬೇಕು. ಈ ಥರ 5 ಬೀಡ್ಸ್ಗಳನ್ನ ಹಾಕಿ ನೆಕ್ಸ್ಟ್ ನಾವು ಚೈನ್ಗಳನ್ನ ಹಾಕ್ಕೊಳ್ಬೇಕು. 1 2 3 ಚೈನ್ಗಳನ್ನ ಹಾಕಿ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಿಕೊಳ್ಬೇಕು. ಮತ್ತು ನಾವಿಲ್ಲಿ ಆರ್ಚ್ ಮಾಡಲಿಕ್ಕೆ 6 ಚೈನ್ಗಳನ್ನ ಹಾಕಿ ಲಾಕ್ ಮಾಡಿಕೊಳ್ಬೇಕು. ಮತ್ತು ನಾವಿಲ್ಲಿ 6 ಚೈನ್ಗಳನ್ನ ತಗೊಂಡು 1 2 3 4 5 6 ಚೈನ್ಗಳನ್ನ ಹಾಕಿ ಎಲ್ಲಿ ಬರ್ತದೆ ಅಲ್ಲಿಗೆ ನಾವು ಹಾಕದೆ 2 ಚೈನ್ ಹಿಂದಿಗೆ, ಅಂದರೆ 3 ಚೈನ್ ಹಾಕುವಲ್ಲಿ ಇಲ್ಲ 4 ಚೈನ್ ಹಾಕುವಲ್ಲಿ ಎಷ್ಟು ಗ್ಯಾಪ್ ಸಿಗ್ತದೆ ಅಷ್ಟು ಗ್ಯಾಪಿಗೆ ನಾವು ಲಾಕ್ ಮಾಡಿಕೊಳ್ಬೇಕು. ಹೀಗೆ ಇಲ್ಲಿ 6 ಚೈನ್ ಇಲ್ಲಿಗೆ ಬಂದರೆ ಇಲ್ಲಿಗೆ ಲಾಕ್ ಮಾಡಿಕೊಳ್ಬೇಕು. ಅದು ಯು ಶೇಪಲ್ಲಿ ಬರುವಾಗೆ ನಾವು ಲಾಕ್ ಮಾಡಿಕೊಳ್ಬೇಕು. ನಾವು 3 ಚೈನ್ಗಳನ್ನ ಹಾಕಿ 1 2 3 ಚೈನ್ಗಳನ್ನ ಹಾಕಿ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಿಕೊಳ್ಬೇಕು. ನೆಕ್ಸ್ಟ್ ನಾವು ದಾರನ ಮೇಲೆ ಮಾಡಿಬಿಟ್ಟು ಮತ್ತೆ ಇದೇ ರೀತಿ 5 ಬೀಡ್ಸ್ಗಳನ್ನ ಹಾಕಿ ಲಾಕ್ ಮಾಡ್ತಾ ಹೋಗಬೇಕು. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಿಕೊಳ್ಬೇಕು. ಈಗ 5 ಬೀಡ್ಸ್ಗಳನ್ನು ಹಾಕ್ಕೊಂಡು ಹೋಗಬೇಕು. 5 ಬೀಡ್ಸ್
3 ಚೈನ್ 6 ಚೈನ್ 3 ಚೈನ್ 5 ಬೀಡ್ಸ್ ಹೀಗೆ ನಾವು ಕಂಟಿನ್ಯೂ ಹಾಕ್ತಾ ಹೋಗಬೇಕು. ಹೇಗೆ ಬಂದಿದೆ ಅಂತ ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ. ಮತ್ತು ನಾವು ದಾರನ ಮೇಲೆ ಮಾಡಿಬಿಟ್ಟು ಇದೇ ರೀತಿ ಬೀಡನ್ನ ಹಾಕಿ ಕಂಟಿನ್ಯೂ ಮಾಡಿಕೊಳ್ಳುವ. ಇಲ್ಲಿ ನಾವು ಹೀಗೆ ಬೇಸ್ ಲೈನ್ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ಇಲ್ಲಿ 5 ಬೀಡಿಗಳನ್ನು ಹಾಕಿ ಒಂದು ಸಿಂಗಲ್ ಲಾಕ್ ಮಾಡಿ, ಇನ್ನೊಂದು ಸಿಂಗಲ್ ಲಾಕ್ ಮಾಡಿ, ಮತ್ತು ಒಂದು 2 ಚೈನ್ಗಳನ್ನ ಹಾಕಿ, 1 2 ಚೈನ್ಗಳನ್ನ ಹಾಕಿ ದಾರನ ಕಟ್ ಮಾಡಿಬಿಟ್ಟು ಮಾಡಿಕೊಂಡು ಇಲ್ಲಿ ಲಾಕ್ ಮಾಡಿಕೊಳ್ಬೇಕು. ಇದನ್ನು ನೀವು ಆಮೇಲೆ ಈ ಥರ ಫ್ಯಾಬ್ರಿಕ್ ಗ್ಲೂ ಹಾಕಿ ಹೀಗೆ ಹಿಂದುಗಡೆಗೆ ಅಂಟಿಸ್ಕೊಳ್ಬೇಕು. ಹೀಗೆ ನೋಡಿ ಬೇಸ್ ಲೈನ್ ನಿಮಗೆ ಹೀಗೆ ಕಾಣ್ತದೆ. ಈಗ ನಾವು ಸೆಕೆಂಡ್ ಸ್ಟೆಪ್ನ ಹೇಗೆ ಮಾಡೋದು ಅಂತ ನೋಡುವ. ಇಲ್ಲಿ ನಾವು ಬಟ್ಟೆಗೆ ಒಂದು ಸಲ ಲಾಕ್ ಮಾಡಿಬಿಟ್ಟು ಮತ್ತು ಇಲ್ಲಿ ನಾವು ನೆಕ್ಸ್ಟ್ ಸಿಂಗಲ್ ಲಾಕ್ ಮಾಡಿದ್ವಲ್ಲ ಅದರೊಳಗೂ ಒಂದು ಸಲ ಲಾಕ್ ಮಾಡಿಕೊಳ್ಬೇಕು. ಈ ಬೀಡ್ ಸುತ್ತ ನಾವು ಚೈನ್ಗಳನ್ನ ಹಾಕೊಂಡು ಹೋಗಬೇಕು. 1 2 3 4 5. ಇದು ನೀವು ಬೀಡ್ ತಗೊಂಡದ ಮೇಲೆ ಡಿಪೆಂಡ್ ಆಗ್ತದೆ. ಇದು ರೌಂಡ್ ಬೀಡ್ಸ್ ಆದರೆ ನಮಗೆ ಚಿಕ್ಕದ ದೊಡ್ಡದಾದ್ರೆ ಮೇಲೆ ಡಿಪೆಂಡ್ ಆಗ್ತದೆ. ನಾನೀಗ ಈ ಫ್ಲವರ್ ಬೀಡ್ ಹಾಕಿದ್ದಕ್ಕೆ ಇದು ಕವರ್ ಆಗಲಿಕ್ಕೆ ಒಂದು 5 ಚೈನ್ ಆದರೂ ಹಾಕ್ಕೊಳ್ಬೇಕು. ಸೊ ನಾನು 5 ಚೈನ್ನ ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ನಾವು ಈ ಬೀಡ್ ಲಾಕ್ ಮಾಡಿದ ಈ ಲಾಕ್ ಇದೆ ನೋಡಿ, ಅದರ ಒಳಗೆ ಲಾಕ್ ಮಾಡಿಕೊಳ್ಬೇಕು. ಬೀಡ್ ಲಾಕಿನ ಒಳಗೆ ನಾವು ಲಾಕ್ ಮಾಡಿಕೊಳ್ಬೇಕು. ಹೀಗೆ ಅದನ್ನು ಲಾಕ್ ಮಾಡಿದ ಮೇಲೆ ಆ 5 ಚೈನ್ನ ಹಿಂದಕ್ಕೆ ಹಾಕ್ಕೊಳ್ಬೇಕು. ನೆಕ್ಸ್ಟ್ ನಾವು ಇಲ್ಲಿಂದನೂ 1 2 3 4 5 ಚೈನ್ಗಳನ್ನ ಹಾಕಿ ನೆಕ್ಸ್ಟ್ ಬೀಡ್ ಲಾಕಿಗೆ ನಾವು ಲಾಕನ್ನು ಮಾಡಿಕೊಳ್ಬೇಕು. ನೆಕ್ಸ್ಟ್ ಕೂಡ ಹಾಗೆ ನಾವು ನೆಕ್ಸ್ಟ್ 3 ಬೀಡ್ ಇದಲ್ಲ ಅದಕ್ಕೂ ನಾವು 5 ಚೈನ್ಗಳನ್ನ ಹಾಕಿ ಆ ಬೀಡ್ ಪಕ್ಕದ ಲಾಕಿಗೆ ನಾವು ಲಾಕ್ ಮಾಡ್ತಾ ಹೋಗಬೇಕು. 1 2 3 4 5 ಚೈನ್ಗಳನ್ನ ಹಾಕಿ ಮತ್ತೆ ನಾವು ಬೀಡ್ ಲಾಕ್ ಹತ್ರ ಲಾಕಲ್ಲಿ ಲಾಕ್ ಮಾಡಿಕೊಳ್ಬೇಕು. ನಾವು ಈ 2 ಬೀಡ್ಗಳ ಹಿಂದೆ 5 ಚೈನ್ಗಳನ್ನು ಲಾಕ್ ಮಾಡಿಕೊಳ್ಳುವ. ಲಾಕ್ ಮಾಡಿದ ಮೇಲೆ ನಾವು ಈಗ ಆರ್ಚ್ನ ಮಾಡಲಿಕ್ಕೆ ಇಲ್ಲಿ ಈಗ ಆರ್ಚ್ನ ಮಾಡಿಕೊಳ್ಳಲಿಕ್ಕೆ ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ಈ 6 ಚೈನ್ ಗ್ಯಾಪಲ್ಲಿ ನಾವು ಯು ಶೇಪಲ್ಲಿ 6 ಚೈನ್ನ ಲಾಕ್ ಮಾಡ್ಕೊಂಡಿದ್ದೇವೆ ಅಲ್ಲಿಗೆ ನೀಡಲ್ನ ಹಾಕಿ ಹೀಗೆ 3 ದಾರ ಬರ್ತದೆ. ಎರಡರಲ್ಲಿ ಒಂದು ಸಲ ಲಾಕ್ ಮಾಡಿಕೊಳ್ಬೇಕು. ಹೀಗೆ ಲಾಕ್ ಮಾಡಿದ ಮೇಲೆ ಮತ್ತೆ ನಾವು ಇಲ್ಲಿ 1 2 3 ಚೈನ್ಗಳನ್ನ ಹಾಕಿ ನಾವು ಡಬಲ್ ಕ್ರೋಶೆ ಮತ್ತು ಇಲ್ಲಿ 3 ಚೈನ್ ಹಾಕಿದ ನಡುವೆ ಗ್ಯಾಪ್ ಇದೆ ನೋಡಿ ಅಲ್ಲಿಗೆ ನಾವು ಲಾಕ್ ಮಾಡಿಕೊಳ್ಬೇಕು. ಪಿಕಾಟ್ನ ಮಾಡಿಕೊಳ್ಬೇಕು. ನೆಕ್ಸ್ಟ್ ನಾವಿಲ್ಲಿ ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ಆ 6 ಚೈನ್ ಗ್ಯಾಪಲ್ಲಿ ನಾವು ನೀಡಲ್ನ ಹಾಕಿ 3 ಥ್ರೆಡ್ ಬರ್ತದೆ. ಎರಡರಲ್ಲಿ ಒಂದು ಸಲ ತಗೊಂಡು ಡಬಲ್ ಕ್ರೋಶನ ಮಾಡಿ ಮತ್ತೆ ನಾವು 3 ಚೈನ್ಗಳನ್ನ ಹಾಕಿ ಮತ್ತೆ ಈ ಫಸ್ಟ್ನೇ ಡಬಲ್ ಕ್ರೋಶೆ ಮತ್ತು ಸೆಕೆಂಡ್ ಡಬಲ್ ಕ್ರೋಶದ ನಡುವೆ ಗ್ಯಾಪ್ ಇರ್ತದೆ ಅಲ್ಲಿಗೆ ನಾವು ಲಾಕ್ ಮಾಡಿಕೊಳ್ಬೇಕು. ಇಲ್ಲಿ ನೋಡಿ ಇಲ್ಲಿ ಗ್ಯಾಪ್ ಇದೆ ನೋಡಿ ಅಲ್ಲಿಗೆ ನಾವು ಲಾಕ್ ಮಾಡಿಕೊಳ್ಬೇಕು. 2 ಡಬಲ್ ಕ್ರೋಶೆ ಆಯಿತು. 6 ಚೈನ್ ಗ್ಯಾಪ್ಗೆ ನೀಡಲ್ನ ಹಾಕಿ ಎರಡರಲ್ಲಿ ಒಂದು ಸಲ ಮಾಡಿ 1 2 3 ಚೈನ್ಗಳನ್ನ ಹಾಕಿ ಮತ್ತು ಅದೇ ಬೀಡ್ ಗ್ಯಾಪಿಗೆ ಅದೇ ಡಬಲ್ ಕ್ರೋಶೆ ಗ್ಯಾಪಿಗೆ ನಾವು ಲಾಕ್ನ ಮಾಡಿಕೊಳ್ಬೇಕು. 3ನೇ ಡಬಲ್ ಕ್ರೋಶೆ ಆಯಿತು.
4ನೇ ಡಬಲ್ ಕ್ರೋಶ ಮಾಡಿ 1 2 3 ಚೈನ್ಗಳನ್ನ ಹಾಕಿ ಮತ್ತೆ ನಾವು ಈಗ ಹಾಕಿದ ಡಬಲ್ ಕ್ರೋಶದ ನಡುವೆ ನಾವು ಪಿಕಾಟ್ನ ಹಾಕ್ಕೊಳ್ಬೇಕು. ನೋಡಿ ಹೀಗೆ ಡಬಲ್ ಕ್ರೋಶನ ಹಾಕಿ ಪಿಕಾಟ್ನ ಹಾಕ್ಕೊಳ್ಬೇಕು. 4 ಡಬಲ್ ಕ್ರೋಶ ಮಾಡಿ 4 ಪಿಕಾಟ್ಗಳನ್ನ ಹಾಕಿ ಆಯಿತು. 4 ಈಗ 5ನೇ ಡಬಲ್ ಕ್ರೋಶ 1 2 3 ಚೈನ್ಗಳನ್ನ ಹಾಕಿ ಮತ್ತೆ ನಾವಿಲ್ಲಿ ಡಬಲ್ ಕ್ರೋಶ ನಡುವೆ ಗ್ಯಾಪಲ್ಲಿ ಪಿಕಾಟ್ನ ಮಾಡ್ಕೊಳ್ಬೇಕು. ಇದೇ ಥರ ನಾವು ಈ 6 ಚೈನಲ್ಲಿ ನಾವು ಈ 6 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶಗಳನ್ನ ಹಾಕಿ ಪಿಕಾಟ್ಗಳನ್ನ ಮಾಡ್ಕೊಂಡು ಬರುವ. ನಾನಿಲ್ಲಿ 8 ಡಬಲ್ ಕ್ರೋಶಗಳನ್ನ ಹಾಕಿ 8 ಪಿಕಾಟ್ಗಳನ್ನ ಹಾಕ್ಕೊಂಡಿದ್ದೀನಿ. ಈಗ ನಾನು ಈ 3 ಚೈನ್ ಲಾಕಿಗೆ, ಇಲ್ಲಿ ನಾವು 3 ಚೈನ್ ಹಾಕಿ ಲಾಕ್ ಮಾಡಿದ್ದೇವಲ್ಲ ಆ ಲಾಕಿಗೆ ನಾನು ಲಾಕ್ ಮಾಡಿಕೊಳ್ತೇನೆ. ನೆಕ್ಸ್ಟ್ ನಾವು ಇದೇ ಲಾಕ್ ಮಾಡಿದ ಮೇಲೆ ಆರ್ಚ್ ಹೀಗೆ ಕಾಣ್ತದೆ. ನೆಕ್ಸ್ಟ್ ನಾವು ಇಲ್ಲಿಂದನೇ ಡೈರೆಕ್ಟಾಗಿ 1 2 3 4 5 ಚೈನ್ಗಳನ್ನ ಹಾಕಿ ಈ ಬೀಡ್ ಲಾಕ್ ಇದೆಯಲ್ಲ ಅದಕ್ಕೆ ನಾವು ಲಾಕ್ ಮಾಡಿಕೊಳ್ಬೇಕು. ಇಲ್ಲಿ ಬೀಡ್ ಪಕ್ಕದಲ್ಲಿ ಲಾಕ್ ಮಾಡಿ ನೆಕ್ಸ್ಟ್ ನಾವು ಇಲ್ಲಿಂದ 5 ಚೈನ್ಗಳನ್ನು ಹಾಕಿ ಬೀಡ್ ಪಕ್ಕದಲ್ಲಿರೋ ಲಾಕ್ ಮೇಲೆ ನಾವು ಲಾಕ್ನ ಮಾಡಿಕೊಳ್ಬೇಕು. ಇದೇ ರೀತಿ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಬರುವ. ಡಿಸೈನ್ ನಿಮಗೆ ಹೀಗೆ ಕಾಣ್ತದೆ. ಇದಕ್ಕೆ ಕುಚ್ಚು ಹಾಕಿದರೆ ಹೇಗೆ ಕಾಣ್ತದೆ ಅಂತ ತೋರಿಸ್ತೇನೆ. ಡಿಸೈನ್ ನಿಮಗೆ ಹೀಗೆ ಕಾಣ್ತದೆ. ಈ 5 ಬೀಡ್ಸ್ ಮಧ್ಯೆ 3rd ಬೀಡ್ಸ್ ಕೆಳಗೆ ನಾವು 5 ಚೈನ್ ಹಾಕಿದ್ದೇವಲ್ಲ ಅದರ ಕೆಳಗೆ ನಾವು ಕುಚ್ಚು ಹಾಕ್ತಾ ಹೋಗ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.